ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸೋಲೋ ಲೆವೆಲಿಂಗ್ ಸೀಸನ್ 1ನ 12 ಎಪಿಸೋಡಲ್ಲಿ 6 ಎಪಿಸೋಡನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಅನಿಮೆ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ನಾನು ಈ ಅನಿಮೆನ ಕಂಟಿನ್ಯೂಸ್ ಆಗಿ 2 ಸೀಸನ್ ಕಂಪ್ಲೀಟ್ ಮಾಡಿದ್ದೀನಿ ಒಮ್ಮೆ ನೋಡಿ. ಬಟ್ ನಾನಿವತ್ತು ಯೋಚನೆ ಮಾಡಿದೆ ಈ ಅನಿಮೆನ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಬಿಕಾಸ್ ಈ ಅನಿಮೆ ಡಿಸರ್ವ್ ಮಾಡುತ್ತೆ ಯಾರು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ತುಂಬ ಜಾಸ್ತಿ ಫೇಮಸ್ ಆಗಿದೆ. ಬಿಕಾಸ್ ಈ ಎನಿಮೆಯ ಸ್ಟೋರಿ ಆ ರೀತಿ ಇದೆ. ಒಬ್ಬ ಹುಡುಗನ ಸ್ಟೋರಿ ಇದೆ. ಈ ಹುಡುಗ ಹೇಗೆ ಸೋಲೋ ಲೆವೆಲಿಂಗ್ ಒಬ್ಬನೇ ತನ್ನ ಲೆವೆಲನ್ನು ಅಪ್ ಮಾಡ್ಕೊಳ್ತಾ ಇರ್ತಾನೆ ಸಿಸ್ಟಮ್ ಯೂಸ್ ಮಾಡಿಕೊಂಡು. ಏನೆಲ್ಲ ಆಗುತ್ತೆ ಅನ್ನೋದು ತಿಳ್ಕೊಳ್ಬೇಕಾದ್ರೆ ಈ ಎನಿಮೆ ನೋಡಲೇಬೇಕು. ಸೊ ಆ್ಯಕ್ಚುಲಿ ಒಂದು ಹಂಟೆಡ್ ಟೀಮ್ ಇರುತ್ತೆ. ಆ್ಯಂಡ್ ಆ ಹಂಟೆಡ್ ಟೀಮ್ ಅವರು ಎಲ್ಲ ಒಂದು ಫೈಟ್ ಮಾಡ್ತಿರ್ತಾರೆ. ಒಟ್ಟರೆ ಹೇಳಬೇಕಾದ್ರೆ ಒಂದು ವಿಲನ್ಸನ್ನು ಸೋಲಿಸ್ತಾ ಇರ್ತಾರೆ. ಸೊ ಹಂಟರ್ ಮೀನ್ಸ್ ಈಗ ಎಸ್ ಬ್ಲಾಕ್, ಡಿ ಬ್ಲಾಕ್, ಎ ಬ್ಲಾಕ್ ಹಾಗೆ. ಸೊ ಈ ಬ್ಲಾಕ್ ಅನ್ನೋದು ತುಂಬ ಚಿಕ್ಕ ಲೆವೆಲ್ನ ಒಂದು ಹಂಟರ್ಸ್ ಆಗಿರ್ತಾರೆ. ಈ ಬ್ಲಾಕಲ್ಲಿ ಬರೋದು ನಮ್ಮ ಹೀರೋ. ಸೊ ಜಿನ್ಹು ಅನ್ನೋ ಕ್ಯಾರೆಕ್ಟರ್ ಈ ಬ್ಲಾಕಲ್ಲಿ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ನೋಡ್ತೀವಿ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ SDAC ಬ್ಲಾಕ್ ಬಗ್ಗೆ. ಆ್ಯಂಡ್ ಈ ರೀತಿ ಒಂದು ಗೇಟ್ ಓಪನ್ ಆಗುತ್ತೆ. ಆ್ಯಂಡ್ ಗೇಟಲ್ಲಿ ತುಂಬ ವಿಚಿತ್ರವಾದ ವಿಲನ್ಸ್ಗಳಿರ್ತಾರೆ. ಆ್ಯಂಡ್ ಆ ವಿಲನ್ಗಳು ಯಾರೆಲ್ಲ ಹಂಟೆಡ್ ಬರ್ತಾರೆ ಅವರನ್ನು ಸಾಯಿಸ್ತಾರೆ. ಆ್ಯಂಡ್ ಅವರನ್ನು ಸಾಯಿಸಿದಾಗ ತುಂಬ ಪವರ್ಫುಲ್ಲಾದ ಎಲಿಮೆಂಟ್ಸ್ಗಳು ಸಿಗುತ್ತೆ. ಸೊ ಗೇಟ್ ಆ ಕಡೆ ಹೋದರೆ, ಸೊ ಹಾಗಾಗಿ ಹಂಟರ್ನ ಅದೇ ಕೆಲಸ ಆಗಿರುತ್ತೆ, ಗೇಟ್ ಆ ಕಡೆ ಹೋಗಿ ಆ ಒಂದು ಎಲಿಮೆಂಟ್ಸನ್ನು ತಗೊಂಬರೋದು. ಆ್ಯಂಡ್ ಈ ಬ್ಲಾಕಲ್ಲಿ ಇರ್ತಾನೆ ನಮ್ಮ ಜಿನ್ಹು ಕ್ಯಾರೆಕ್ಟರ್. ತುಂಬ ಜಾಸ್ತಿ ವೀಕ್ ಇರ್ತಾನೆ. ಆ್ಯಂಡ್ ಅವನನ್ನು ಬಚಾವ್ ಮಾಡೋದು ತುಂಬ ಜಾಸ್ತಿ ಸರಿ. ಇನ್ನೊಬ್ಳು ಕ್ಯಾರೆಕ್ಟರ್ ತೋರಿಸ್ತಾರೆ, ಜೂಹಿ. ಸೊ ಜೂಹಿ ಕ್ಯಾರೆಕ್ಟರನ್ನು ತೋರಿಸ್ತಾರೆ. ಆ್ಯಂಡ್ ಜಿನ್ಹುನ ಎಲ್ಲರೂ ಕೂಡ ತುಂಬ ಜಾಸ್ತಿ ವೀಕ್ ಅಂದ್ಕೊಂಡಿರ್ತಾರೆ ಸ್ಟಾರ್ಟಿಂಗ್ ಎಪಿಸೋಡಲ್ಲೇ. ಆ್ಯಂಡ್ ಜೂಹಿ ಕ್ಯಾರೆಕ್ಟರನ್ನು ನೋಡ್ತೀವಿ. ಆ್ಯಕ್ಚುಲಿ ಜೂಹಿ ಬಗ್ಗೆ ನಂಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂತ ನಿಮಗೆ ಸೀಸನ್ 2ನ ಎಪಿಸೋಡ್ ಎಂಡ್ಗೆ ಹೇಳ್ತೇನೆ. ಸೊ ಜೂಹಿ ಕ್ಯಾರೆಕ್ಟರ್ ಜಿನ್ಹುನ ತುಂಬ ಜಾಸ್ತಿ ಬಚಾವ್ ಮಾಡಿರ್ತಾಳೆ. ಯಾಕಂದರೆ ಅವಳೊಬ್ಬಳು ಹೀಲರ್ ಆಗಿರ್ತಾಳೆ. ಸೊ ಒಂದು ಟೀಮ್ ಗೇಟ್ ಒಳಗೆ ಹೋಗ್ಲಿಕ್ಕಿದ್ರೆ ಒಂದು ಹೀಲರ್ ಕೂಡ ಹೋಗ್ತಾನೆ. ಯಾಕಂದರೆ ಹೀಲರ್ ಯಾರೆಲ್ಲ ತುಂಬ ಜಾಸ್ತಿ ಪೆಟ್ಟಾಗಿರ್ತಾರೆ ನೋಡಿ ಅವರನ್ನು ಹೀಲ್ ಮಾಡುವಂಥ ಕೆಲಸ ಮಾಡ್ತಿರ್ತಾಳೆ. ಸೊ ಜಿನ್ಹು ಜೊತೆ ಜೂಹಿ ತುಂಬ ಜಾಸ್ತಿ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡಿರ್ತಾಳೆ. ಸೊ ಅದು ನೋಡಲಿಕ್ಕೆ ಖುಷಿಯಾಗುತ್ತೆ. ಒಂದು ಕಡೆ ಒಂದು ಫೈಟ್ ಆಗುತ್ತೆ, ಅದರಲ್ಲಿ ಜಿಹುಗೆ ತುಂಬ ಜಾಸ್ತಿ ಏಟಾಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಅದೇ ಫೈಟ್ ಆದ ನಂತರ ಒಂದು ಗುಹೆನ. ಸೊ ಆ ಗುಹೆಯೊಳಗೆ ಎಲ್ಲರೂ ಕೂಡ ಹೋಗಲಿಕ್ಕೆ ಬಯಸ್ತಿರ್ತಾರೆ. ಯಾಕಂದರೆ ಆ ಗುಹೆಯೊಳಗೆ ಇನ್ನೂ ನಮಗೆ ಇಂಪಾರ್ಟೆಂಟ್ ಎಲಿಮೆಂಟ್ ಸಿಗ್ಬೋದು, ಹೋಗೋಣ ಅಂತ. ಸೊ ಎಲ್ಲರೂ ಕೂಡ ಡಿಸೈಡ್ ಮಾಡಿ ಅದರೊಳಗೆ ಹೋಗ್ತಾರೆ. ಆ್ಯಂಡ್ ಜೂಹಿ ಜಿಹು ಇಬ್ಬರು ಕೂಡ ಸ್ವಲ್ಪ ಸ್ಮಾಲ್ ಟಾಕ್ ಮಾತಾಡ್ತಾರೆ. ಆ್ಯಕ್ಚುಲಿ ನಾವು ನೋಡ್ತೀವಿ ಇಲ್ಲಿ ಜೂಹಿ ಸ್ವಲ್ಪ ಜಿಹುನ ಇಷ್ಟಪಡಲಿಕ್ಕೆ ಶುರು ಮಾಡಿದ್ದಾಳೆ ಅಂತ. ಸೊ ಆ ಒಂದು ರೂಮಲ್ಲಿ ತುಂಬ ಜಾಸ್ತಿ ವಿಚಿತ್ರವಾದ ಥಿಂಗ್ ಆಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಕ್ರೇಜಿ ಇರುತ್ತೆ. ಆ್ಯಂಡ್ ನಮಗೂ ಕೂಡ ಪರ್ಸ್ನಲಿ ನೋಡುವಾಗ ಭಯ ಆಗ್ತಿರ್ತದೆ. ಮೇನ್ಲಿ ಜಿಹುಗೂ ಕೂಡ ತುಂಬ ಜಾಸ್ತಿ ಭಯ ಆಗ್ತಿರ್ತದೆ. ಆ್ಯಂಡ್ ಅಲ್ಲಿ ಏನೆಲ್ಲ ಒಂದು ಟಾಸ್ಕ್ ಇರ್ತದೆ ಅದನ್ನೆಲ್ಲ ಸಾಲ್ವ್ ಮಾಡ್ತಾನೆ ಜಿಹು. ಯಾಕಂದರೆ ಒಂದು ಸ್ವಲ್ಪ ಬ್ರೈನ್ ಯೂಸ್ ಮಾಡ್ತಾನೆ. ಸೊ ತುಂಬ ಜಾಸ್ತಿ ಎಲ್ರಿಗೂ ಏಟಾಗಿರ್ತದೆ, ಕೆಲವು ಜನ ಸತ್ತೋಗಿರ್ತಾರೆ. ಜೀವ ಹೇಳ್ತಾನೆ ಜೂಹಿನ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಪರ್ಸನ್ ಹತ್ರ. ಆ್ಯಂಡ್ ನಾವು ನೋಡ್ತೀವಿ ಜೂಹಿಗೆ ತುಂಬ ಜಾಸ್ತಿ ಏಟಾಗುತ್ತೆ. ಆ್ಯಂಡ್ ಅವನ ಒಂದು ಕಾಲನ್ನು ಕೈಯನ್ನು ಎಲ್ಲ ಕಳ್ಕೊಂಡಿರ್ತಾನೆ. ಲಾಸ್ಟಿಗೆ ಅವನು ಹೇಳ್ತಾನೆ, ನನಗೆ ಒಂದು ಚಾನ್ಸ್ ಬೇಕು ದೇವರೇ, ಒಂದು ಚಾನ್ಸ್. ಆ್ಯಂಡ್ ಈ ಚಾನ್ಸ್ ಸಿಗುತ್ತಾ ಅವನಿಗೆ, ಅದನ್ನು ನಾವು ತಿಳ್ಕೊಬೇಕು ಈ ಮೇಲೆ. ಸೀರಿಯಸ್ಲಿ ಗೈಸ್, ಈ ಒಂದು ಎಪಿಸೋಡ್ ಕ್ರೇಜಿ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಬೆಳಿಗ್ಗೆ ಟೈಮ್. ಆ್ಯಂಡ್ ಈ ಟೈಮಲ್ಲಿ ಅವರೊಬ್ಬರು ಮಾತಾಡ್ತಿರ್ತಾರೆ ಜಿಹು ಕ್ಯಾರೆಕ್ಟರ್ ಜೊತೆ. ಆ್ಯಂಡ್ ನಾವು ಸಿಸ್ಟರನ್ನು ನೋಡ್ತೀವಿ ಜಿಹುದ್ದು. ಅವಳು ಬಂದು ಕೂಡ ಮಾತಾಡ್ತಿರ್ತಾಳೆ ಜಿಹು ಜೊತೆ. ಜಿಹುದ್ದು ಸಿಸ್ಟರ್ ಇದೊಬ್ಳು ಫ್ರೆಂಡ್ ಇರ್ತಾಳೆ, ಅವಳದು ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಮುಂದೆ. ಸೊ ನಾವು ನೋಡ್ತೀವಿ ಒಂದು ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿದೆ. ಅದು ಏನು ಹೇಳ್ತಿದ್ದ ಅದನ್ನು ಮಾಡೋ ಕೆಲಸ ಮಾಡ್ತಿರ್ತಾನೆ ಜಿಹು. ಸೊ ಒಂದು ಡೆಸರ್ಟಲ್ಲಿ ಗಂಟೆಗಟ್ಟಲೆ ಓಡ್ತಾನೆ. ಆ್ಯಂಡ್ ಫೈನಲಿ ಅವನು ಬಚಾವಾಗಿ ಬರ್ತಾನೆ. ಹಾಸ್ಪಿಟಲಲ್ಲಿ ಬಿದ್ಕೊಂಡಿರ್ತಾನೆ. ಮತ್ತು ಅಲ್ಲಿಗೆ ನರ್ಸ್ ಅವ್ರು ಬರ್ತಾರೆ. ಆ್ಯಕ್ಚುಲಿ ಒಂದು ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರುತ್ತೆ. ಅದರ ಬಗ್ಗೆ ಜಿಹುಗೆ ಗೊತ್ತಾದಾಗ ಅವನಿಗೆ ಆ್ಯಕ್ಚುಲಿ ಫಸ್ಟಿಗೆ ಕನ್ಫ್ಯೂಷನ್ ಇರುತ್ತೆ ಒಪ್ಪಲಿಕ್ಕೆ. ಬಟ್ ಅವನು ಒಪ್ಕೋತಾನೆ. ಆಮೇಲೆ ಏನೋ ಅನ್ಕೋತಾನೆ, ಏನೋ ಆಗ್ತಿದೆ ನನ್ನ ಜೀವನದಲ್ಲಿ, ಇದನ್ನು ನಡೆಸ್ಕೊಂಡು ಹೋಗೋಣ ಅಂತ. ಸೊ ನಾವು ನೋಡ್ತೀವಿ ಒಂದು ವಿಯರ್ಡ್ ಆಗಿರೋ ಗೇಟ್ ಓಪನ್ ಆಗಿರುತ್ತೆ ವಿಲೇಜಲ್ಲಿ. ಆ್ಯಂಡ್ ವಿಲೇಜ್ ಸಿಟಿ ಏನು ಎನ್ಕೋಬೋದು ನೀವು. ಸೊ ನಾವು ಜೂಹಿ ಕ್ಯಾರೆಕ್ಟರನ್ನು ನೋಡ್ತೀವಿ. ಅವಳು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಇರ್ತಾಳೆ. ಅಂದರೆ ಅದೇ ಫಸ್ಟ್ ನಮ್ಮ ಜಿಹು ಜೊತೆ ಇದ್ದ ಹುಡುಗಿ. ಆ ಸಿಸ್ಟಮ್ ಒಂದು ಹೇಳಿರ್ತದೆ ವಿಷಯ, ಒಂದು ಗೇಟ್ ಬಗ್ಗೆ. ಆ್ಯಂಡ್ ಒಂದು ಕೀ ಕೂಡ ಡೆಸರ್ಟಲ್ಲಿ ಓಡಿ ಅವನಿಗೆ ಸಿಕ್ಕಿರ್ತದೆ. ಸೊ ಆ ಕೀಯನ್ನು ಯೂಸ್ ಮಾಡೋಕ್ಕೆ ಅವನು ಹೋಗ್ತಾನೆ. ಅವ್ನು ಮೊದಲಿಗೆ ಬೇಡ ಅಂತ ಅಂದ್ಕೊಂಡು ಮತ್ತೆ ಯೂಸ್ ಮಾಡೇ ಬಿಡ್ತಾನೆ. ಸೊ ಆ ಕೀನ ಹಿಡಿದಾಗ ಅವನು ಒಂದು ಸ್ಟೇಷನ್ ಓಪನ್ ಆಗುತ್ತೆ. ಆ್ಯಂಡ್ ಆ ಸ್ಟೇಷನ್ ಒಳಗೆ ಅವ್ನು ಬಂದಮೇಲೆ ಅನ್ನಿಸ್ತದೆ, ಅಯ್ಯೋ ನಾನು ತಪ್ಪು ಮಾಡಿದೆ ಅನಿಸುತ್ತಾ ಉಂಟು, ಈಗ ಹೋಗೋಣ ಅಂತ. ಬಟ್ ಅವ್ನು ಹೋಗ್ಲಿಕ್ಕಾಗಲ್ಲ. ಬಟ್ ಅಲ್ಲಿ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವನ ಹತ್ರ ಒಂದು ಚಿಕ್ಕ ಚೂರು ಇರ್ತದೆ, ಅದರಲ್ಲಿ ಇದ್ದ ಕೆಲವೆಲ್ಲ ಡಿಮೋನ್ಸ್ಗಳನ್ನು ಸಾಯಿಸ್ತಾನೆ. ಆ್ಯಂಡ್ ಅಲ್ಲಿ ಒಂದು ತುಂಬಾ ಡೇಂಜರಸ್ ಆದ ಇವಿಲ್ ಆದ ಒಂದು ಫಾಕ್ಸ್ ಟೈಪ್
ವಿಲನ್ ಬರ್ತದೆ. ಸೊ ಅದನ್ನು ಅವನು ಸಾಯಿಸ್ತಾನೆ ಆ್ಯಂಡ್ ಅವನಿಗೆ ಒಂದು ಕತ್ತಿ ಸಿಗುತ್ತೆ. ಸೊ ಆಮೇಲೆ ಅವನು ಎಲ್ಲ ಒಂದು ಅಲ್ಲಿದ್ದ ಎನಿಮಲ್ಸನ್ನು ಶುರು ಮಾಡ್ತಾನೆ ಸಾಯಿಸಲಿಕ್ಕೆ. ಸ್ಟಾರ್ಟಿಂಗ್ ಒಂದು ಸಾಯಿಸಲಿಕ್ಕೆ ಅವನಿಗೆ ತುಂಬ ಜಾಸ್ತಿ ಧೈರ್ಯ ಬೇಕಾಗಿರುತ್ತೆ ಆ್ಯಂಡ್ ಮತ್ತೆಲ್ಲ ಸಾಯಿಸಿ ಆದಮೇಲೆ ಅವನಿಗೆ ಆಶ್ಚರ್ಯ ಆಗುತ್ತೆ, ನಾನು ಈ ಕೆಲಸ ಮಾಡಿದ್ನ ಅಂತ. ಸೊ ಫೈನಲ್ ಆಗಿ ಅವನು ಎಲ್ಲದನ್ನು ಸಾಯಿಸ್ತಾನೆ. ಸೊ ಈ ಒಂದು ವಿಷಯನ ನೋಡಿದಾಗ, ಈ ಒಂದು ಸೀನ್ ನೋಡಿದಾಗ ನಮಗೂ ಕೂಡ ಕ್ರೇಜಿ ಅನ್ನಿಸ್ತದೆ, ಈ ಒಂದು ಕ್ಯಾರೆಕ್ಟರ್ ಇಷ್ಟು ಟಪ್ಪ ಲೆವೆಲ್ ಅಪ್ ಆಗ್ತಿದ್ದಾನೆ ಅಂತ. ಸೊ ಅದೇ ಸ್ಟೇಷನಲ್ಲಿ ಮಾಸ್ಟರನ್ನು ನೋಡ್ತೀವಿ. ಆ ಮಾಸ್ಟರ್ ಬಂದುಬಿಟ್ಟು ಒಂದು ದೊಡ್ಡ ಹಾವು. ಸೊ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇರ್ತದೆ. ಬ್ಯಾಕ್ ಟು ಬ್ಯಾಕ್ ಅದು ಕಂಟಿನ್ಯೂಸ್ ಆಗಿ ಸ್ಪೀಡಲ್ಲಿ ಫೈಟಿಂಗ್ ನಡೀತಾ ಇರ್ತದೆ. ಅವ್ನು ತಪ್ಪಿಸ್ಕೋತಾ ಇರ್ತಾನೆ ಆ್ಯಂಡ್ ನಾವು ನೋಡ್ತೀವಿ ಒಂದು ಜಬರ್ದಸ್ತ್ ಫೈಟ್ ಮಾಸ್ಟರ್ ಮತ್ತು ಜೀಹು ಮಧ್ಯೆ ಅಂತ. ಸೊ ಫೈನಲ್ ಆಗಿ ನಾವು ನೋಡೋದು ಜೀಹು ವಿನ್ ಆಗ್ತಾನೆ ಆ್ಯಂಡ್ ಜೀಹು ಸಾಯಿಸ್ತಾನೆ ಆ ಮಾಸ್ಟರನ್ನು. ಅವ್ನಿಗೇನೋ ಮದ್ದು ಸಿಗುತ್ತೆ ಆ್ಯಂಡ್ ಅಲ್ಲಿಂದ ಅವನು ವಾಪಸ್ ಬರ್ತಾನೆ. ಆ ಸ್ಟೇಷನ್ ಮಾಯ ಆಗ್ತದೆ ಅಲ್ಲಿಗೆ ಆ್ಯಂಡ್ ಅವನು ಒಟ್ರಶೆ ಆ ಗೇಟ್ ವಿನ್ ಆಗಿರ್ತಾನೆ. ಸೊ ಇನ್ನೊಂದು ಕಡೆ ನಾವು ನೋಡ್ತೀವಿ ಜೀಹುನ, ಅವನು ಈ ಥರನೇ ಬರ್ತಾ ಇರುವಾಗ ಅಲ್ಲಿ ಪೊಲೀಸ್ನವ್ರು ಹೇಳ್ತಾರೆ, ನೀನು ಏನು ಮಾಡ್ತಿದ್ದೀಯ ಇಲ್ಲಿ ಅಂತ. ಸೊ ಆಗ ಅವನ ಕೈಯಲ್ಲಿ ಕತ್ತಿ ನೋಡಿ ಆ ಒಂದು ಪೊಲೀಸ್ ಹೇಳ್ತಾರೆ, ಓ ನೀವು ಹಂಟರ ಬನ್ನಿ ಅಂತ. ಸೊ ಅವನನ್ನು ಕರ್ಕೊಂಡು ಹೋಗ್ತಾನೆ ಒಂದು ಜಾಗಕ್ಕೆ. ಅಲ್ಲಿ ಆ್ಯಕ್ಚುಲಿ ಕೆಲವು ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ. ಒಂದು ದೊಡ್ಡ ರಾಕ್ಷಸ ಇರ್ತಾನೆ. ಸೊ ಅವನೊಬ್ಬ ಮಾಸ್ಟರ್ ಆಗಿರ್ತಾನೆ ಆ್ಯಂಡ್ ಇಲ್ಲೇ ಹೀಲರ್ ಜೂಹಿ ಕೂಡ ಇರ್ತಾಳೆ. ಅವಳು ಟ್ರೈ ಮಾಡ್ತಿರ್ತಾಳೆ ಬಟ್ ಅವಳಿಂದ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಆಗ್ತಿರ್ತದೆ. ಸೊ ನಾವು ನೋಡ್ತೀವಿ ಜೀಹುನ, ಅವನು ಈ ಒಂದು ಪ್ರಾಬ್ಲಮನ್ನು ಸರಿ ಮಾಡಲಿಕ್ಕೆ ಮುಂದಾಗ್ತಾನೆ. ಯಾಕಂದರೆ ಅವರ ಫ್ರೆಂಡ್ ಅಲ್ಲೇ ಇರ್ತಾಳೆ ಆ್ಯಂಡ್ ಅವಳು ತುಂಬ ಜಾಸ್ತಿ ಸಹಾಯ ಮಾಡಿರ್ತಾಳೆ ಆ್ಯಂಡ್ ಈ ಸಿಚುವೇಷನನ್ನು ಕರೆಕ್ಟ್ ಮಾಡಬೇಕು ಅಂತಲೇ ನಮ್ಮ ಹೀರೋ ಏನು ಮಾಡ್ತಾನೆ, ಅವನ ಕೈಯಲ್ಲಿದ್ದ ಕತ್ತಿ ಇರ್ತದೆ ನೋಡಿ, ಅದನ್ನು ತೆಗೆದು ಸೀದಾ ಒಂದು ಮಾಸ್ಟರ್ಗೆ ಹಾಕ್ಬಿಡ್ತಾನೆ ಆ್ಯಂಡ್ ಅವನು ತುಂಬ ಜಾಸ್ತಿ ಸ್ಟ್ರಾಂಗ್ ಇದ್ದ ಕಾರಣ ಈಗ ಆಗಿದ್ದಾನೆ. ಸೊ ಹಾಗಾಗಿ ಆ ಮಾಸ್ಟರ್ ಸಾಯುತ್ತದೆ. ಸೊ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ನಾವು ಇನ್ನೊಂದು ಸೀನ್ ನೋಡ್ತೀವಿ, ಅದರಲ್ಲಿ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ ಈ ಒಂದು ಟಾಪಿಕ್ ಬಗ್ಗೆನೇ, ಈ ಒಂದು ಹುಡುಗ ಹೇಗೆ ಬಚಾವಾದ ಆ ಒಂದು ಅಷ್ಟು ಭಯಾನಕವಾದ ಘಟನೆ ನಂತರ ಅಂತ. ಸೊ ಸ್ಟಾರ್ಟಿಂಗ್ ಸೀನ್ ಬಗ್ಗೆ ಹೇಳಿದ್ದು ನಾನು. ಈ ಕಡೆ ನಮ್ಮ ಹೀರೋನ ತಂಗಿ ನೋಟಿಸ್ ಮಾಡ್ತಾ ಇರ್ತಾಳೆ, ಇವನು ತುಂಬ ಜಾಸ್ತಿ ಬಾಡಿ ಮಾಡಿದ್ದಾನೆ, ತುಂಬ ಜಾಸ್ತಿ ಹೈಟ್ ಆಗಿದ್ದಾನೆ ಆ್ಯಂಡ್ ಅವರಿಬ್ಬರು ಸ್ಮಾಲ್ ಟಾಕ್ ಮಾತಾಡ್ತಾರೆ ಆ್ಯಂಡ್ ಹೇಳ್ತಾಳೆ, ನೀನು ತುಂಬ ಜಾಸ್ತಿ ಹೈಟ್ ಆಗಿದೆಯಾ, ತುಂಬ ಜಾಸ್ತಿ ಬಾಡಿಗೂ ಮಾಡಿದ್ಯಾ ಅಂತ. ಅದಕ್ಕೆ ಜಿಮ್ಮಿಗೆಲ್ಲ ಶುರು ಮಾಡಿದ್ಯಾ ಅಂತೆಲ್ಲ ಗಮ್ಮತ್ತು ಮಾತಾಡ್ತಿರ್ತಾಳೆ. ಸೊ ಅವನು ಅವಳಿಗೆ ಕೊಡೆ ಕೂಡ ಕೊಡ್ತಾನೆ. ಸೊ ಟ್ರೆಶ್ ಆಗ ಹೇಳಬೇಕಾದ್ರೆ ಪ್ರೊಟೆಕ್ಟಿವ್ ಬ್ರದರ್ ಆಗಿರ್ತಾನೆ ಆ ಟೈಮಲ್ಲಿ. ಸೊ ಆ್ಯಕ್ಚುಲಿ ಈಗ ಇವನು ಗೇಟನ್ನು ಫೇಸ್ ಮಾಡ್ಲಿಕ್ಕೆ ಹೋಗಿರ್ತಾನೆ. ಸೊ ಇನ್ನೊಬ್ಬ ಹುಡುಗ ತೋರಿಸ್ತೀನಿ ನಾವು, ನಾಟಿ ಹುಡುಗ ಆ್ಯಂಡ್ ಇವನು ಸಿ ಬ್ಲಾಕ್ ಅಂತಲೇ ಇಟ್ಕೊಳ್ಳೋಣ. ಇವನು ಆ್ಯಕ್ಚುಲಿ ಸಿ ಬ್ಲಾಕ್ನ ಮೆಂಬರ್ ಆಗಿರ್ತಾನೆ ಆ್ಯಂಡ್ ನಾವಿಲ್ಲಿ ನೋಡೋದೇನೆಂದರೆ, ಈ ಒಂದು ಗೇಟಲ್ಲಿ ಹೋಗಿ ಹಣನ ಗಳಿಸ್ಲಿಕ್ಕಾಗುತ್ತೆ. ಸೊ ಹಾಗಾಗಿ ನಮ್ಮ ಹೀರೋಗೆ ಬೇರೆ ಆಪ್ಷನ್ ಇರೋದಿಲ್ಲ. ಹಾಗಾಗೋಸ್ಕರನೇ ಅವನು ಹಂಟರ್ ಆಗಿರೋದು, ಅವನ ತಂಗಿನ ಓದಿಸಬೇಕು ಹಾಗೆ ಹಿಂಗೆ ಅಂತ. ಅದು ನಿಮಗೆ ಸೀಸನ್ ಎಪಿಸೋಡ್ ವೈಸ್ ಕರೆಕ್ಟ್ ನೋಡಿದಾಗ ಗೊತ್ತಾಗುತ್ತೆ. ಈ ಒಂದು ಇದರಲ್ಲಿ ನಾವು ನೋಡ್ತೀವಿ ಎಪಿಸೋಡಲ್ಲಿ ತುಂಬ ಜಾಸ್ತಿ ಕ್ರೇಜಿ ಥಿಂಗ್. ಯಾಕಂದರೆ ಸಿ ಬ್ಲಾಕ್ ಮತ್ತು ಈ ಹುಡುಗ ಒಟ್ಟಿಗಿರ್ತಾನೆ, ಅಂದರೆ ಜೀಹು ಒಟ್ಟಿಗಿರ್ತಾನೆ. ಅವನು ನಮ್ಮ ಜೀಹು ಇಲ್ವಾ ತುಂಬ ಜಾಸ್ತಿ ಪವರ್ಫುಲ್ ಆಗಿದ್ದ ಕಾರಣ ಅಲ್ಲಿದ್ದ ಒಬ್ಬ ಮಾಸ್ಟರ್ನ ಸಾಯಿಸ್ತಾನೆ. ಸೊ ಆಲ್ಮೋಸ್ಟ್ ಅಲ್ಲಿದ್ದ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಆ್ಯಕ್ಚುಲಿ ಅವ್ರು ಎನ್ಕೊಂಡಿರ್ತಾರೆ ಈ ಸಿ ಬ್ಲಾಕ್ ಹುಡುಗನೇ ಸಾಯಿಸಿರೋದು ಅಂತ. ಸೊ ಈ ಒಂದು ಮೂಮೆಂಟ್ ತುಂಬಾ ಜಾಸ್ತಿ ಕ್ರೇಜಿ ಇರುತ್ತೆ ಆ್ಯಂಡ್ ಈ ಉಳಿದ ಜನ ಎಲ್ಲ ಮೋಸ ಮಾಡ್ತಾರೆ ಇವರಿಬ್ಬರಿಗೂ ಕೂಡ, ಜೀವು ಮತ್ತು ಸಿ ಬ್ಲಾಕ್ ಹುಡುಗನಿಗೆ. ಯಾಕಂದರೆ ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ ಇಲ್ಲೇ ಹಣನ ಉಳಿದಾನ ಎಲ್ಲ ಹಣನ ಪಡೆದುಕೊಂಡು ತಗೊಂಡೋಗ್ಲಿಕ್ಕೆ. ಸೊ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇರ್ತದೆ. ಯಾಕಂದರೆ ಅವ್ರು ಮೋಸ ಮಾಡಿರ್ತಾರೆ ಆ್ಯಂಡ್ ನಮ್ಮ ಹೀರೋಗೆ ಸ್ವಲ್ಪ ಏಟಾಗಿರುತ್ತೆ. ಸೊ ಆಮೇಲೆ ನಮ್ಮ ಸಿಸ್ಟಮ್ ಹೇಳ್ತದೆ ಜೀಹುಗೆ, ನೀನು ಎಲ್ಲರನ್ನ ಸಾಯಿಸಬೇಕು ಅಂತ. ಸೊ ಈ ಟೈಮಲ್ಲಿ ಜೀಹು ಲುಕ್, ಓ ಮೈ ಗಾಡ್, ಅವನ ಒಂದು ಮುಖದ ಎಕ್ಸ್ಪ್ರೆಷನ್ ತುಂಬಾ ಜಾಸ್ತಿ ಭಯಂಕರ ಇತ್ತು. ಎಲ್ಲರೂ ಅಂದ್ಕೊಂಡಿರ್ತಾರೆ ಇವನು ಸ್ವಲ್ಪ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂತ. ಹತ್ತಿರ ಹೋಗಿ ಮಾತಾಡ್ತಿರುವಾಗ ಅವನನ್ನು ಸಾಯಿಸೇ ಬಿಡ್ತಾನೆ ಜೀಹು. ಸೊ ಅಲ್ಲಿದ್ದ ಎಲ್ಲ ಮೆಂಬರನ್ನು ಸಾಯಿಸ್ತಾನೆ. ಸೊ ಈ ಒಂದು ಸೀನ್ ನೋಡಿ ಸಿ ಬ್ಲಾಕ್ದವನು ತುಂಬ ಜಾಸ್ತಿ ಹೆದರಿಕೆ ಪಡ್ಕೊಂಡು ವಾಮಿಟ್ ಕೂಡ ಮಾಡಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಅವನು ಬಾಸ್ ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ ನಮ್ಮ ಮೇನ್ ಹೀರೋನ, ಅಂದರೆ ಜೀಹುನ. ಸೊ ಎಲ್ಲರೂ ಎನ್ಕೋತಾರೆ, ಹೊರಗೆ ಬಂದ ಒಬ್ಬಳು ಹುಡುಗಿ ಕೂಡ ಎನ್ಕೋತಾಳೆ, ಒಬ್ಬ ಸಿ ಬ್ಲಾಕ್, ಐ ಥಿಂಕ್ ಸಿ ಬ್ಲಾಕ್ ಅವನು ಬಚಾವ್ ಮಾಡಿರ್ಬೋದು, ಈ ಬ್ಲಾಕ್ ಅವನು ಅಡುಗೆ ಕೂತಿರ್ಬೋದು ಅಂತ ಎನ್ಕೋತಾಳೆ ಆ ಹುಡುಗಿ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಸಿ ಬ್ಲಾಕ್ ಅವನು ಜೀಹುಗೆ ಹೇಳ್ತಾನೆ, ಬಾಸ್ ಮುಂದೆ ಏನು ಮಾಡ್ತೀರಾ. ಸೊ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಇಲ್ಲಿಗೆ 6 ಎಪಿಸೋಡ್ ಮುಕ್ತಾಯ ಆಗ್ತದೆ. ಸೊ ಈ ಎನಿಮೆ ತುಂಬ ಜಾಸ್ತಿ ಕ್ರೇಜಿ ಇದೆ ಆ್ಯಂಡ್ ಫೈಟಿಂಗ್ ಸೀಕ್ವೆನ್ಸ್ ಅದು ಜಬರ್ದಸ್ತ್ ಇದೆ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನೀವು ಈ ಒಂದು ಎನಿಮೆನ ಎಪಿಸೋಡ್ ವೈಸ್ ನೋಡಿದಾಗ ನಿಮಗೆ ತುಂಬ ಜಾಸ್ತಿ ಅಂದರೆ ಖುಷಿಯಾಗುತ್ತೆ ಗೈಸ್. ಆ್ಯಂಡ್ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಂದರೆ, ಕನ್ನಡದಲ್ಲಿ
ತುಂಬ ಕಡಿಮೆ ಎನಿಮೆ ಎಕ್ಸ್ಪ್ಲನೇಷನ್ ಚಾನಲ್ ಸಿಗುತ್ತೆ. ನನಗೆ ಪರ್ಸನಲಿ ಎನಿಮೆ ಸ್ಟೋರಿ, ಎನಿಮೆ ಎಕ್ಸ್ಪ್ಲೇನ್ ಮಾಡೋದು ತುಂಬ ಜಾಸ್ತಿ ಇಷ್ಟ. ಸೊ ಹಾಗಾಗಿ ನಾನು ಚಾನಲನ್ನು ಓಪನ್ ಮಾಡಿದೆ ಆ್ಯಂಡ್ ಕೆಲವು ವೀಡಿಯೋಸನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಹಂಟರ್, ಪಾಕಿಮಾನ್ ಮತ್ತು ಸೋಲೋ ಲೆವೆಲಿಂಗ್, ಮೈ ಹೀರೋ ಅಕಾಡೆಮಿಯ 4 ಎನಿಮೆನ ಶುರು ಮಾಡಿದ್ದೀನಿ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಎಪಿಸೋಡ್ ನೋಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ದಿನಕ್ಕೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಇವತ್ತು, ಯಾಕಂದರೆ ನಾಳೆ ನನಗೆ ವೀಡಿಯೋ ಮಾಡಲಿಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.